ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಆರಾಮದೇನ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಚಾನಲನ್ನು ಇನ್ನಷ್ಟು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಮುಖ್ಯವಾದ ವಿಷಯ ಇದೆ. ಆ ವಿಷಯದ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಏನಂತ ಅಂದರೆ, ಈ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿದಿನನೂ ಬೆಳಗಾಯಿತು ಅಂತಂದರೆ ಯಾವುದೋ ಒಂದೊಂದು ಬದಲಾವಣೆ ಅನ್ನೋದನ್ನ ತರ್ತಾನೆ ಇರುತ್ತೆ. ಅದರಲ್ಲಿ ಇವಾಗ ಸಿಟಿ ಜನಕ್ಕೆ ಮತ್ತೆ ಹಳ್ಳಿ ಜನಕ್ಕೆ ಇನ್ನೊಂದು ತಲೆನೋವನ್ನು ಕೂಡ ಉಂಟು ಮಾಡಿದೆ. ಯಾಕಂತಂದ್ರೆ ಸುಮಾರು ದಿನದಿಂದನೂ ಇದೇನೇನೆ ಜನಗಳ ಮೈಂಡಲ್ಲಿ ಕೊರಿತಾ ಇದೆ. ಯಾಕಂತಂದ್ರೆ ಒಂದೊಂದು ಇವರು ಮಾಡ್ತಾ ಇರೋ ಬದಲಾವಣೆಗಳು ಜನಗಳನ್ನ ನಿದ್ದೆಗೆಡ್ಸೋ ತರ ಮಾಡ್ತಾ ಇದೆ. ನಿಜವಾಗೂ ಇವರು ಮುಂದಾಲೋಚನೆ ಏನೇ ಇರಲಿ, ಫ್ಯೂಚರ್ ಥಿಂಕಿಂಗ್ 100% ಪಕ್ಕ ಇದೆ. ಬಟ್ ಇವತ್ತಿನ ಪರಿಸ್ಥಿತಿ ಅದನ್ನ ಯೋಚನೆ ಮಾಡಲೇಬೇಕು. ಯಾಕಂದ್ರೆ ತಾತ್ಕಾಲಿಕವಾಗಿ ಅದಕ್ಕೆ ಪರಿಹಾರನ ಅವರು ಕೊಟ್ಟು ಆಮೇಲೆ ಅವರು ಏನೇ ಪ್ರೀ ಪ್ಲಾನ್ ಅನ್ನೋದು ಕೂಡ ಮಾಡಬೇಕು. ಯಾಕಂತಂದ್ರೆ ಜನಗಳನ್ನ ಜಾಸ್ತಿ ನೋಯಿಸಬಾರ್ದು. ಯಾಕಂದ್ರೆ ಒಂದು ಮನುಷ್ಯನ್ಗೆ ಕಷ್ಟ ಯಾವಾಗ ಬರುತ್ತೆ, ಏನ್ ಬರುತ್ತೆ ಅದು ಹೇಳಿ ಕೇಳಿ ಬರೋದಿಲ್ಲ. ನೋಡಿ, ಎಕ್ಸಾಂಪಲ್ ಹೇಳೋದು, ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದ್ರು. ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಂದು ಜನಗಳು ಈ ಕಡೆಗೆ ಅವರ ಸೈಟ್ ಅನ್ನ ಇಟ್ಕೊಂಡು ಕೂಡ ಈ ಕಡೆ ಸೇಲ್ ಮಾಡಕ್ ಆಗ್ತಾ ಇಲ್ಲ, ಈ ಕಡೆ ಒಂದು ಲೋನ್ ತಗೊಳಕ್ ಆಗ್ತಾ ಇಲ್ಲ, ಏನು ಮಾಡ್ಲಿಕ್ಕೆ ಆಗದೆ ಇರೋಂತ ಪರಿಸ್ಥಿತಿನಲ್ಲಿ ಜನ ಒದ್ದಾಡೋ ತರ ಮಾಡಿಟ್ಟಿದ್ದಾರೆ. ಇವಾಗ ಇನ್ನ ಒಂದು ತಲೆನೋವು ಅಂತಂದ್ರೆ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೂ ಕೂಡ ಮಸ್ಟ್ ಅಂಡ್ ಶುಡ್ ಸಿಸಿ ಮತ್ತೆ ಓಸಿ ಬೇಕೇ ಬೇಕು. ಇದು ಸಿಟಿಯಲ್ಲಿ ಮಾತ್ರನೇನೆ ಕಂಪಲ್ಸರಿ ಇತ್ತು. ಇವಾಗ ಹಳ್ಳಿಗೂ ಪರ್ಮಿಷನ್ ಬೇಕೇ ಬೇಕು. ಪರ್ಮಿಷನ್ ಇಲ್ಲ ಅಂತಂದ್ರೆ ಅವರಿಗೆ ಯಾವುದೇ ಬೇಸಿಕ್ ಕಮ್ಯುನಿಟೀಸು ಕೊಡಲ್ಲ. ಇದು ಕೂಡ ಒಂದು ಹೊಸ ಕಾನೂನನ್ನ ಕೂಡ ತಗೊಂಡ್ ಬರ್ತಾ ಇದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಯಾಕಂತಂದ್ರೆ ಒಂದೊಂದು ದಿನ ನಾವು ಬದಲಾವಣೆಗಳನ್ನ ನೋಡ್ತಾನೆ ಇದ್ದೀವಿ. ಅದರಲ್ಲಿ ಇದು ಕೂಡ ಒಂದು ನಿಜವಾಗೂ ಮುಖ್ಯವಾದ ವಿಷಯನೇ ಅಂತ ನಾನು ಅನ್ಕೊಳ್ತೇನೆ. ಯಾಕಂತಂದ್ರೆ ಸಿಸಿ ಓಸಿ ಹಳ್ಳಿನಲ್ಲೆಲ್ಲಾನು 100% ಈಸ್ ನಾಟ್ ರಿಕ್ವೈರ್ಡ್. ಯಾಕಂತಂದ್ರೆ ಕಟ್ಟೋದೇ ಗ್ರೌಂಡ್ ಫ್ಲೋರ್. ಯಾರು 3 ಫ್ಲೋರ್ 4 ಫ್ಲೋರ್ ಹಳ್ಳಿಗಳಲ್ಲೆಲ್ಲ ಕಟ್ಟಲ್ಲ. ಏನೊಂದು ಗ್ರೌಂಡ್ ಫ್ಲೋರ್ ಕಟ್ತಾರೆ, ಮೇಲೆ ಒಂದು ಚಿಕ್ಕದಾಗ ಒಂದು ರೂಮ್ ಗೀಮ್ ಹಾಕೊಳ್ತಾರೆ. ಅಂಥದ್ದಕ್ಕೂ ಕೂಡ ಇವರು ಬೇಕು ಅಂತಂದೇಳಿ ಇದು ಮಾಡ್ತಾ ಇದ್ದಾರೆ. ಅದು ಏನೇ ಇರ್ಲಿ ಇವ್ರು ಮಾಡ್ತಾ ಇರೋದು ಒಳ್ಳೇದು. ಯಾಕಂದ್ರೆ ಎಷ್ಟೋ ಜನ ಹಳ್ಳಿಗಳ ಕಡೆ ಸೆಟ್ ಬ್ಯಾಕ್ ಬಿಡಲ್ಲ, ವಾತಾವರಣ ಇದಾಗಲ್ಲ. ಯಾಕಂತಂದ್ರೆ ವೆಂಟಿಲೇಷನ್ ಅನ್ನೋದೊಂದೇ ಇಲ್ದಿರ ಆಗುತ್ತೆ. ಅದು ಕೂಡ ಓಕೆ. ಬಟ್ ಯಾವುದೇ ಮಾಡಿದ್ರು ಕೂಡ ಫಸ್ಟ್ ಏನೇನೆ ಪ್ರೀ ಪ್ಲಾನ್ ಮಾಡಿ ಜನಗಳಿಗೊಂದು ನೋಟಿಫಿಕೇಶನ್ ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಲಿ ಅಂತ ನಾನು ಸರ್ಕಾರದವ್ರ ಹತ್ರ ಕೇಳ್ಕೊಳ್ಳೋದೊಂದೇನೇನೆ. ಯಾಕಂತಂದ್ರೆ ಇವರು ಪ್ರೀ ಪ್ಲಾನ್ ಮಾಡಿ ಒಂದು ಫ್ರೀ ನೋಟಿಫಿಕೇಶನ್ ಅನ್ನೋದೊಂದು ಇಶ್ಯೂ ಮಾಡಿಬಿಟ್ಟು ಎಲ್ಲರಿಗೂ ಜನಗಳಿಗೆ ಗೊತ್ತಾಗೋ ತರ ಇದ್ರೆ ಅಟ್ಲೀಸ್ಟ್ ಎಚ್ಚರಿಸ್ಕೊಳ್ತಾರೆ. ಇವರು ಏಕಾಏಕಿ ತಂದ್ಬಿಟ್ರೆ ಜನ ತಬ್ಬಿಬ್ಬಾಗೋಗ್ತಾರೆ. ಇದೊಂದು ಮಾಡಿ ಅಂತ ನಾನು ಸರ್ಕಾರದ ಹತ್ರ ಒಂದು ಮನವಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ತರ ಇಂಪ್ಲಿಮೆಂಟ್ ಆಗಿದೆ, ಅದು ಯಾವ್ಯಾವ ತರ ಸಿಸಿ ಓಸಿ ಎಲ್ಲೆಲ್ಲಿ ಬೇಕು, ಯಾಕೆ ತಗೊಳ್ಬೇಕು, ಅದು ತಗೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದನ್ನ ಸವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಯಾಕಂತಂದ್ರೆ ಯಾವುದೇ ಹಳ್ಳಿಯಲ್ಲಿ ಕೂಡ ನಾವು ಮನೆ ಕಟ್ಟಬೇಕು ಅಂತಂದ್ರೆ ಅನುಮತಿ ಕಡ್ಡಾಯ. ಈ ನಿಯಮನ್ನ ಪ್ರತಿಯೊಂದು ಹಳ್ಳಿಗೂ ಥ್ರೋಟ್ ಕರ್ನಾಟಕ ಸ್ಪ್ರೆಡ್ ಆಗ್ತಾ ಇದೆ. ಪ್ರತಿಯೊಂದು ಹಳ್ಳಿಗೂ ಕೂಡ ಸರ್ಕ್ಯುಲರ್ ಕೂಡ ಇದು ಹೋಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪಂಚಾಯಿತಿಯಲ್ಲೂ ಕೂಡ ನಿಮ್ಗೆ ಇನ್ನು ಮೇಲೆ ಸಿಸಿ ಮತ್ತೆ ಓಸಿ ಎರಡು ಕೂಡ ಸಿಗುತ್ತೆ. ನಮ್ಮ ಬೆಂಗಳೂರು ಸೇರಿದಂತೆ ಇತರ ನಗರ ಪ್ರದೇಶಗಳಲ್ಲೂ ಕೂಡ ಈ ಆರಂಭಿಕ ಪ್ರಮಾಣ ಪತ್ರ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಿ, ಸಿಸಿ ಮತ್ತೆ ವಾಸಯೋಗ್ಯ ಪ್ರಮಾಣ ಪತ್ರ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಿ, ಇದನ್ನ ಹಳ್ಳಿಗಳಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕಡ್ಡಾಯ ಮಾಡಿದೆ. ಮಸ್ಟ್ ಅಂಡ್ ಶುಡ್ ಅನ್ನೋದೊಂದು ಮಾಡಿದೆ. ಈ ಹೊಸ ತೀರ್ಮಾನನ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಜಾರಿಗೊಳಿಸಿದ್ದು, ಈ ಮೂಲಕ
ಹಳ್ಳಿಗಳಲ್ಲಿ ಕೂಡ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಂದ್ರೆ ಕಾನೂನುಬದ್ಧವಾಗಿ ನಡೆಸುವ ಸುವ್ಯವಸ್ಥೆಗೆ ಚಾಲನೆಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಇಷ್ಟೆಲ್ಲ ಬದಲಾವಣೆಯನ್ನ ಮಾಡ್ತಾ ಇದೆ. ಅಕ್ರಮ ಕಟ್ಟಡ ನಿರ್ಮಾಣವನ್ನ ತಡೆಗಟ್ಟೋದು, ಸಾರ್ವಜನಿಕ ಮತ್ತು ಸರ್ಕಾರದ ಜಮೀನಿನಲ್ಲಿ ನಡೆಸುವ ಅಕ್ರಮ ಭೂಸ್ವಾಧೀನವನ್ನ ತಡೆಯುವುದು, ಮನೆ ಕಟ್ಟುವ ಪ್ರಕ್ರಿಯೆಗೆ ಶಿಸ್ತಿನ ಒತ್ತಡವನ್ನು ತರುವುದು, ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಆದೇಶವನ್ನ ರಾಜ್ಯ ಮಟ್ಟದಲ್ಲಿ ಅನುಸರಿಸುವುದು ಈ ಯೋಜನೆಯ ಉದ್ದೇಶ ಆಗಿದೆ. ಮತ್ತೆ ಈ ಹಳ್ಳಿಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ಹೊಸ ನಿಯಮ ಏನು, ಇದನ್ನ ಯಾವ ರೀತಿ ಪಾಲಿಸಬೇಕು ಅದರ ಬಗ್ಗೆ ನೋಡೋಣ. ಮನೆ ನಿರ್ಮಾಣಕ್ಕೆ ಮುನ್ನ ಪರವಾನಗಿ ಮಸ್ಟ್ ಅಂಡ್ ಶುಡ್ ಅಂದ್ರೆ ಪರ್ಮಿಷನ್ ತಗೊಂಡ್ಲೇಬೇಕು, ನಕ್ಷೆಯನ್ನ ಅಪ್ರೂವಲ್ ಮಾಡಿಸಲೇಬೇಕು. ಗ್ರಾಮ ಠಾಣಾ ವ್ಯಾಪ್ತಿಯನ್ನ ಹೊರತುಪಡಿಸಿ ಹೊಸದಾಗಿ ಅಭಿವೃದ್ಧಿಪಡಿಸುತ್ತಿರುವ ಲೇಔಟ್ಗಳಲ್ಲಿ ಕಟ್ಟಡ ನಿರ್ಮಿಸುವ ಮುನ್ನ ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆಯಲೇಬೇಕು. ಮತ್ತೆ ಸೈಟ್ ಕ್ರಮಬದ್ಧತೆಯನ್ನ ಪರಿಶೀಲನೆ. ಕಟ್ಟಡ ನಿರ್ಮಾಣಕ್ಕೆ ಮುನ್ನ ಸೈಟ್ ಕಾನೂನುಬದ್ಧವಾಗಿದೆಯಾ ಎಂಬುದನ್ನ ಪರಿಶೀಲಿಸಬೇಕು. ಮತ್ತೆ ನಿರ್ಮಾಣ ಕಾರ್ಯಗಳು ಅನುಮೋದಿತ ಕಟ್ಟಡ ನಕ್ಷೆಗೆ ತಕ್ಕಂತೆ ನಡೆಯಬೇಕು. ಒಂದು ವೇಳೆ ಏನಾದ್ರೂ ವಯೋಲೇಷನ್ ಮಾಡಿತ್ತು ಅಂತ ಅಂದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅನ್ನೋದು ಕೊಡಲ್ಲ. ಸ್ಥಳ ಪರಿಶೀಲನೆ. ಆ ಸ್ಥಳವನ್ನ ಪರಿಶೀಲನೆ ಯಾರು ಮಾಡ್ತಾರೆ ಅಂತ ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಪಿಡಿಒ ಮತ್ತೆ ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಿಸಿ ಮತ್ತೆ ಓಸಿ ಎರಡನ್ನ ಕೊಡಬೇಕು. ಈ ಅನುಮತಿ ಇಲ್ಲ ಅಂತಂದ್ರೆ ಏನಾಗುತ್ತೆ? ಯಾಕೆ ನಾವು ಅನುಮತಿಯನ್ನ ತಗೊಳ್ಬೇಕು? ಯಾವುದೇ ಹಳ್ಳಿಯಲ್ಲಿ ಮನೆ ಅಥವಾ ಕಟ್ಟಡ ಕಟ್ಟಬೇಕು ಅಂತಂದ್ರೆ ಸುಮ್ಮನೆ ಬ್ಲೈಂಡ್ ಆಗಿ ನಾವು ಯಾವುದೇ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಆಗಲ್ಲ. ಯಾಕಂದ್ರೆ ಸಾರ್ವಜನಿಕವಾಗಿ ಯಾವುದೇ ಒಂದು ಸೇವೆಯನ್ನ ನಾವು ಸರ್ಕಾರದಿಂದ ಪಡಿಬೇಕು ಅಂತಂದ್ರೆ ಈ ಅನುಮತಿ ಅನ್ನೋದು ಕಡ್ಡಾಯ. ಸರ್ಕಾರ ಮತ್ತೆ ಪಂಚಾಯಿತಿ ಕಚೇರಿಗಳಲ್ಲಿ ಈ ಕೆಳಕಂಡ ಸೌಲಭ್ಯಗಳನ್ನ ನಾವು ಪಡಿಬೇಕು ಅಂತ ಅಂದ್ರೆ ಸಿಸಿ ಮತ್ತೆ ಓಸಿ ಲಭ್ಯವಿರಲೇಬೇಕು. ಅದು ಏನೇನು? ವಾಟರ್ ಫೆಸಿಲಿಟಿ, ವಿದ್ಯುತ್ ಫೆಸಿಲಿಟಿ, BWSSB ಮತ್ತೆ ನಗರಾಭಿವೃದ್ಧಿಯಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅವೆಲ್ಲವನ್ನು ಕೂಡ ನಾವು ಪಡಿಬೇಕು ಅಂತಂದ್ರೆ 100% ಅನುಮತಿಯನ್ನ ಪಡಿಲೇಬೇಕು. ಒಂದು ವೇಳೆ ಸರ್ಕಾರಿ ಜಾಗದಲ್ಲಿ ಏನಾದರೂ ನಾವು ಮನೆಯನ್ನ ನಿರ್ಮಿಸಿದರೆ ಕೆರೆ, ಕುಂಟೆ, ಕಾಲುವೆ ಅಥವಾ ಸರ್ಕಾರಿ ಜಮೀನು ಅಥವಾ ಶಾಲಾ ಆವರಣ ಹೀಗೆ ಸರ್ಕಾರದ ಜಮೀನುಗಳಲ್ಲಿ ಮತ್ತೆ ಸಾರ್ವಜನಿಕವಾಗಿ ಉಪಯೋಗ ಮಾಡ್ತಾ ಇರೋಂತ ಜಾಗಗಳಲ್ಲಿ ಏನಾದ್ರೂ ನಾವು ಮನೆಯನ್ನ ಕಟ್ಟಿದ್ದರೆ ತಕ್ಷಣವೇ ನೆಲ ಸಮಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಯಾವುದೇ ಸರ್ಕಾರಿ ಜಮೀನಿನಲ್ಲಿ ಆತರ ಯಾವುದಾದ್ರೂ ಸರ್ಕಾರಿ ಜಮೀನಿನಲ್ಲಿ ಏನಾದ್ರೂ ನೀವು ಮನೆಯನ್ನ ಕಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಅದನ್ನ ನೆಲ ಸಮಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶನೇ ಆಗಿದೆ. ಈ ವಿಚಾರದಲ್ಲಿ ಮೊದಲಿಗೆ ನಮ್ಮ ಕಂದಾಯ ಇಲಾಖೆ ಎಂಟ್ರಿ ಆಗುತ್ತೆ, ಅಂದ್ರೆ ತಹಸೀಲ್ದಾರ್ ಎಂಟ್ರಿ ಆಗ್ತಾರೆ, ಮತ್ತೆ ಪೊಲೀಸ್ ಇಲಾಖೆ ಎಂಟ್ರಿ ಆಗುತ್ತೆ, ಮತ್ತೆ ಗ್ರಾಮ ಪಂಚಾಯಿತಿ PDO, RI, VA ಏನಿದ್ದಾರೆ ಅವರು ಕೂಡ ಎಂಟ್ರಿ ಆಗಿ ಜಂಟಿಯಾಗಿ ಇಷ್ಟು ಡಿಪಾರ್ಟ್ಮೆಂಟ್ಸ್ ಕೂಡ ಜಂಟಿಯಾಗಿ ಕಾರ್ಯವನ್ನ ಮಾಡಿ ಅದನ್ನ ನೆಲ ಸಮಗೊಳಿಸೋದಕ್ಕೆ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದೆ. ಯಾವುದೇ ಅಕ್ರಮವಾಗಿ ಬಿಲ್ಡಿಂಗ್ ಅನ್ನ ಮಾಡಿದ್ರು ಕೂಡ ನಿಮ್ಗೆ ಅದನ್ನ ನೆಲ ಸಮ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶನೇ ಆಗಿದೆ. ಈ ನಮ್ಮ ಸಿಸಿ ಮತ್ತೆ ಓಸಿ ತಗೊಳ್ದೆ ನಾವಿವಾಗ ಮನೆ ಕಟ್ಟಬಿಟ್ರೆ ಏನೇನು ಅನಾನುಕೂಲ ಆಗಬಹುದು, ನಾಳೆ ಏನೇನು ನಾವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಈ ಸಿಸಿ ಮತ್ತೆ ಓಸಿಯನ್ನ ಪಡೆಯದೆ ನಾವು ಅನಧಿಕೃತವಾಗಿ ಏನಾದ್ರೂ ಕಟ್ಟಡವನ್ನ ಕಟ್ಟಿದರೆ
ಕಾನೂನಿನ ಕ್ರಮ ಕೈಗೊಳ್ಳಬಹುದು. ಯಾವುದೇ ಮನೆ ಮಾಲೀಕರು ಆ ಕಾನೂನನ್ನ ಉಲ್ಲಂಘನೆ ಮಾಡಿದ್ದರೆ ಅವರಿಗೆ ಪಂಚಾಯಿತಿಯಿಂದ ನೋಟಿಸ್ ಅನ್ನ ಕೂಡ ಸರ್ವ್ ಆಗುತ್ತೆ. ಈ ತಿದ್ದುಪಡಿ ಅವಧಿಯೊಳಗೆ ಸರಿಪಡಿಸದಿದ್ದರೆ ಕಟ್ಟಡವನ್ನ ನೆಲಸಮಗೊಳಿಸುವ ಕ್ರಮ ಕೂಡ ಕೈಗೊಳ್ಳಲಾಗುತ್ತದೆ. ಕಾನೂನುಬದ್ಧವಲ್ಲದ ಕಟ್ಟಡಗಳಿಗೆ ಲೈಸೆನ್ಸ್ ಮೀನ್ಸ್ ವ್ಯಾಪಾರದ ಲೈಸೆನ್ಸ್, ವ್ಯಾಪಾರದ ಅನುಮತಿ ಅಥವಾ ಬ್ಯಾಂಕ್ ಸಾಲ ಯಾವುದು ಕೂಡ ಕೊಡಬಾರದು. ಸಿಟಿಯಲ್ಲೂ ಅಷ್ಟೇನೇನೆ ಮತ್ತೆ ಹಳ್ಳಿಗಳಲ್ಲೂ ಕೂಡ ಅಷ್ಟೇನೇನೆ. ಯಾವುದೇ ಹಳ್ಳಿಗಳಲ್ಲಿ ನಿರ್ಮಾಣ ಮಾಡಲಾದ ಅನಧಿಕೃತ ಕಟ್ಟಡಗಳಿಗೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಗೃಹ ಸಾಲ ಅಥವಾ ವಾಣಿಜ್ಯ ಕಟ್ಟಡ ಸಾಲ ಅಥವಾ ರಿಯಾಯಿತಿ ದರದ ಸಾಲ ಯಾವುದನ್ನು ಕೂಡ ಮಂಜೂರು ಮಾಡುವಂತಿಲ್ಲ. ಮಂಜೂರು ಮಾಡುವ ಮುನ್ನ ಸಿಸಿ ಮತ್ತೆ ಓಸಿಯನ್ನ ಪರಿಶೀಲನೆ ಮಾಡಿನೇನೆ ಸಾಲವನ್ನ ನೀಡಬೇಕು. ನೋಡಿ ಎಷ್ಟೆಲ್ಲನೂ ಒಂದರಿಂದ ಎಷ್ಟೆಲ್ಲ ಆಗ್ತಾ ಇದೆ. ಈ ಸರ್ಕಾರಗಳು ಮಾಡೋ ಒಂದೇ ಇದರಿಂದ ಇನ್ನ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅವ್ರು ಕೂಡ ಯಾರು ಕೊಡೋದಿಲ್ಲ. ನೀವು ಯಾರಾದ್ರೂ ಮನೆ ಕಟ್ಟಲು ಯೋಚನೆ ಮಾಡ್ತಾ ಇದ್ದರೆ ಈ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು. ಯಾವುದ್ಯಾವುದು ಅದಕ್ಕೆ ಅವಶ್ಯಕತೆ ಇದೆ ಆ ದಾಖಲೆಗಳೊಂದಿಗೆ ನೀವು ಕಾರ್ಯವನ್ನ ಪ್ರಾರಂಭಿಸಬೇಕು, ಕಟ್ಟಡ ಕಾರ್ಯವನ್ನ ಪ್ರಾರಂಭಿಸಬೇಕು. ಇಲ್ಲದಿದ್ದರೆ ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ಸರ್ಕಾರ ಎಂಟರ್ ಆಗಬಹುದು. ನಿಮ್ಮ ಕಟ್ಟಡಕ್ಕೆ ನೋಟಿಸ್ ಅನ್ನ ಕೊಡಬಹುದು. ಯಾಕಂದ್ರೆ ದುಶ್ಮನ್ ಕಾ ಅಂದ್ರೆ ಬಗಲ್ ಮೇ ಅಂದ್ರಂತೆ, ಹಂಗೆ ಅಕ್ಕಪಕ್ಕದಲ್ಲೇ ನಿಮ್ಮ ದುಶ್ಮನ್ಗಳಿರ್ತಾರೆ. ಆವಾಗ ಏನಾಗುತ್ತೆ, ಯಾರು ಬೇಕಾದ್ರೂ ಪಂಚಾಯತಿಗೆ ಹಾಕೊಡ್ಬೋದು ಅಥವಾ ನಗರಸಭೆಗೆ ಹಾಕೊಡ್ಬೋದು ಅಥವಾ BBMPಗೆ ಹಾಕೊಡ್ಬೋದು. ಅವಾಗ ಏನಾಗುತ್ತೆ, ಅಲ್ಲಿ ಅಧಿಕಾರಿಗಳು ಬರ್ತಾರೆ, ವಿಚಾರಿಸ್ಬಿಟ್ಟು ಅದು ಕಾನೂನುಬದ್ಧವಲ್ಲದ ಬಿಲ್ಡಿಂಗು, ನೀವು ಅನುಮತಿಯನ್ನ ತಗೊಂಡಿಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಕಟ್ಟಬಾರದು ಅಥವಾ ಕಟ್ಟಿದ್ರು ಕೂಡ ನೆಲಸಮ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಆದೇಶವನ್ನ ತಗೊಂಡ್ ಬಂದು ಏನ್ ಬೇಕಾದ್ರೂ ಮಾಡಬಹುದು. ಆದ್ರಿಂದ ಯಾರ್ಯಾರು ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅವರು ವಿತೌಟ್ ಪ್ಲಾನ್ ಅಪ್ರೂವಲ್, ವಿತೌಟ್ ಸಿಸಿ, ವಿತೌಟ್ ಓಸಿ ಯಾವುದೇ ಕಾರಣಕ್ಕೂ ಕೂಡ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಬೇಡಿ. ಯಾಕಂದ್ರೆ ನೀವೇ ಹಳ್ಳಕ್ ಬೀಳ್ಬೇಕಾಗುತ್ತೆ. ಇದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸಿಸಿ ಓಸಿ ಇಲ್ಲದೆ ಯಾವುದೇ ಬಿಲ್ಡಿಂಗ್ ಕೂಡ ನೀವು ಇದ್ ಮಾಡಕ್ ಹೋಗ್ಬೇಡಿ. ಲೋನ್ ತಗೊಳ್ಳಿ ಬಿಡಿ, ಬಟ್ ಮಸ್ಟ್ ಅಂಡ್ ಶುಡ್ ಪ್ಲಾನ್ ಅಪ್ರೂವಲ್ ತಗೊಂಡು ಸಿಸಿ ಓಸಿಗೆ ಇದ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಹಳ್ಳಿನಲ್ಲಾಗ್ಬೋದು, ಸಿಟಿನಲ್ಲಾಗ್ಬೋದು, ವಾಟರ್, ಎಲೆಕ್ಟ್ರಿಸಿಟಿ, BWSSB ಎವ್ರಿಥಿಂಗ್ ಇಸ್ ಕಟ್. ಯಾವುದೇ ಫೆಸಿಲಿಟೀಸ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡೋ ತರ ಇಲ್ಲ ಗವರ್ನಮೆಂಟ್ ಇಂದ. ಓಕೆ ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.